ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಳಕ್ಕೆ ಹೊರಟಿರೋ ಅಂಥ ಇನ್ಫಾರ್ಮೇಷನ್ ಕೆಲವೊಬ್ಬರಿಗಂತೂ ತುಂಬಾ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಆಲ್ರೆಡಿ ಯೂಸ್ ಮಾಡ್ತಾ ಇರೋರಿಗೆ ಶಾಕಿಂಗ್ ನ್ಯೂಸ್ ಕೂಡ ಆಗಿರುತ್ತೆ. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡೋಣ. ಗ್ಲೋ ವಿಟಮಿನ್ ಜಿ ಅನ್ನೋ ಈ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕ್ರೀಮ್ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಅವೈಲಬಲ್ ಇದೆ. ಯಾವುದೇ ಒಂದು ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಕೇಳಿದರೆ ನಿಮಗೆ ಸಿಗುತ್ತೆ. ಇದರ ಪ್ರೈಸ್ ಬಂದು ಜಸ್ಟ್ ಒಂದು 44 ಈಗ ಅಂದರೆ ಪ್ರೆಸೆಂಟ್ ಇವಾಗ ಒಂದು 44 ರೂಪಾಯಿ ಆಗಿದೆ. ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಮುಖದಲ್ಲಿ ಗಾಯಗಳಾಗಿ ಕಲೆಗಳಾಗಿರುತ್ತೆ ಅಂಥವ್ರು ಕೂಡ ಯೂಸ್ ಮಾಡ್ತಾರೆ. ಇನ್ನು ಕೆಲವರಿಗೆ ಮುಖದಲ್ಲಿ ಮಡವೆಗಳು ಪಿಂಪಲ್ಸ್ಗಳು ಜಾಸ್ತಿ ಆಗಿರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ನು ವೈಟ್ ಆಗೋದು ಕೂಡ ಇದನ್ನು ತುಂಬಾ ಯೂಸ್ ಮಾಡ್ತಾರೆ. ಈ ಕ್ರೀಮನ್ನು ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗ್ಬೋದು. ಒಂದು ಕ್ರೀಮಲ್ಲಿ ಯೂಸಸ್ ಅಂತ ಇದ್ಮೇಲೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗೆಯೇ ಈ ಒಂದು ಕ್ರೀಮಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುತ್ತೆ. ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಈ ಕಲೆಗಳು ಮತ್ತು ಮಾರ್ಕ್ಸ್ಗಳನ್ನ ಇದು ರಿಮೂವ್ ಮಾಡೋದ್ರಿಂದ ನಿಮಗೆ ಏನು ಅನಿಸುತ್ತೆ ಅಂದರೆ ಸ್ಕಿನ್ನು ವೈಟ್ ಆದಾಗೆ ಅನಿಸುತ್ತೆ ಅಷ್ಟೇ. ಸ್ಕಿನ್ನನ್ನು ವೈಟ್ ಮಾಡ್ಬೋದು, ಬಟ್ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸನ್ನು ನೀವು ತಿಳ್ಕೊಂಡ್ರೆ ಈ ಕ್ರೀಮನ್ನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಈ ಕ್ರೀಮನ್ನು ಯೂಸ್ ಮಾಡ್ತಾ 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 ನಿಮಗೆ ಮುಖದಲ್ಲಿ ಕೂದಲುಗಳು ಜಾಸ್ತಿ ಆಗುತ್ತೆ, ಬೇಡವಾದಂಥ ಕೂದಲುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹಾಗೆಯೇ ಸ್ಕಿನ್ನಲ್ಲಿ ಇರಿಟೇಷನ್ಸ್ಗಳು ಜಾಸ್ತಿಯಾಗಿ ಕೆರೆತ ನವೆಗಳು ಕೂಡ ಬರುತ್ತೆ. ಕ್ರೀಮನ್ನು ಯೂಸ್ ಮಾಡೋದ್ರಿಂದ ನಿಮಗೆ ರೆಡ್ನೆಸ್ಗಳು ಕೂಡ, ಅಂದರೆ ಬಿಸಿಲಿಗೆ ಹೋದರೆ ಮುಖ ತುಂಬಾ ರೆಡ್ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ. ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಮುಖದಲ್ಲಿರೋ ಅಂಥ ನರಗಳು ಕೂಡ ಕಾಣೋದಕ್ಕೆ ಶುರು ಆಗುತ್ತೆ. ಕ್ರೀಮನ್ನು ಯೂಸ್ ಮಾಡ್ತಾ ಇರೋರಿಗೆ ಆಲ್ರೆಡಿ ಇದರ ಅನುಭವ ಆಗಿರುತ್ತೆ. ಬಟ್ ಆದ್ರೂ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ನು ಸ್ವಲ್ಪ ಫೇರಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಯೂಸ್ ಮಾಡ್ತೀರಾ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟೇ ಸೈಡ್ ಎಫೆಕ್ಟ್ಸ್ಗಳು ಕೂಡ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಅನುಭವ ಆಗಿರೋರು ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯೂಸ್ ಮಾಡ್ತಾ ಇರೋರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗಲಿ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಕ್ರೀಮನ್ನು ನಿಮಗೆ ರಿವ್ಯೂಗೋಸ್ಕರನೇ ಕೂಡ ನಾನು ತರಿಸಿ ರಿವ್ಯೂವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಈ ಒಂದು ಪ್ರಾಡಕ್ಟ್ ನೋಡಿ, ಇನ್ನೂ ಓಪನ್ ಕೂಡ ಮಾಡಿಲ್ಲ, ನೋಡ್ತಾ ಇದ್ದೀರಲ್ವ, ಇನ್ನೂ ಸೀಲ್ ಕೂಡ ಓಪನ್ ಮಾಡಿಲ್ಲ. ಜಸ್ಟ್ ರಿವ್ಯೂಗಷ್ಟೇ ತರಿಸಿದ್ದೀನಿ. ಆಲ್ರೆಡಿ ನಮ್ಮ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಯೂಸ್ ಮಾಡ್ತಾ ಇರೋರು ಕೂಡ ಹೇಳಿದ್ದಾರೆ ಇದರ ಬಗ್ಗೆ. ಇದನ್ನು ಯೂಸ್ ಮಾಡೋದ್ರಿಂದ ಆಗಿರೋ ಅಂಥ ಸೈಡ್ ಎಫೆಕ್ಟ್ಸ್ಗಳನ್ನೂ ಕೂಡ ಹೇಳಿದ್ದಾರೆ. ಹಾಗೆಯೇ ಆಗಿರೋ ಅಂಥ ಯೂಸಸ್ಗಳನ್ನೂ ಕೂಡ ಹೇಳಿದ್ದಾರೆ. ಹೇಳಿದಾಗೆ ನಿಮಗೆ ಇದರಿಂದ ಒಡವೆಗಳು ಕಲೆಗಳು ಎಲ್ಲವೂ ಕೂಡ ರಿಮೂವ್ ಆಗುತ್ತೆ. ಅಲ್ಲದೆ ಮುಖ ಕೂಡ ಸ್ವಲ್ಪ ಫೇರಾಗಿ ಕೂಡ ಆಗುತ್ತೆ. ಇದನ್ನು ಈ ಥರ ಎಲ್ಲ ಯೂಸ್ ಮಾಡಿ ಮುಖನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾಗೇ ನಿಲ್ಲಿಸಿದ್ರೆ ಮುಖ ಮೊದಲು ಎಷ್ಟು ಸ್ವಲ್ಪ ಬೆಟರ್ ಆಗಿತ್ತು ಅದಕ್ಕಿಂತ ತುಂಬಾ ಖರಾಬಾಗಿ ಕೂಡ ಆಗೋಗುತ್ತೆ. ದಯವಿಟ್ಟು ಈ ಒಂದು ಕ್ರೀಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮುಖವನ್ನೆಲ್ಲ ಹಾಳು ಮಾಡ್ಕೊಳ್ಬೇಡಿ. ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಹೋಗಿ ನಿಮ್ಮ ಡಾಕ್ಟ್ರ್ ಹತ್ರ ತೋರಿಸಿ, ಡಾಕ್ಟ್ರರ ಸಜೆಷನನ್ನು ತಗೊಂಡು ಅವರು ಹೇಳಿದ ಹಾಗೆ ಸ್ಟಾಪ್ ಮಾಡಿ ಬೇರೆ ಒಂದು ಆಲ್ಟರ್ನೇಟಿವ್ ಆಗಿ ಕ್ರೀಮನ್ನು ಕೊಡ್ತಾರೆ, ಯೂಸ್ಮೆಂಟನ್ನು ತಗೊಳ್ಳಿ. ಒಂದು ಕ್ರೀಮನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖ ಕೂಡ ಅಷ್ಟೇ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಸೆನ್ಸಿಟಿವ್ ಕೂಡ ಆಗೋಗುತ್ತೆ. ಬಿಸಿಲಿಗೆ ಹೋದರೆ ತುಂಬಾ ರೆಡ್ನೆಸ್ ಅನ್ನೋದು ಆಗುತ್ತೆ. ಹಾಗೆಯೇ ಈ ಒಂದು ಕ್ರೀಮನ್ನು ಬಿಟ್ಟರೆ ತುಂಬಾ ಮೊದಲಿದ್ದಕ್ಕಿಂತ ತುಂಬಾ ಬ್ಲ್ಯಾಕ್ ಕೂಡ ಆಗುತ್ತೆ ಮುಖ. ಸೊ ಆದಷ್ಟು ಈ ಕ್ರೀಮನ್ನು ನೋಡಿಕೊಂಡು ಯೂಸ್ ಮಾಡಿ. ಈ ಒಂದು ಕ್ರೀಮನ್ನು ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಇದರಿಂದ ಆಗಿರೋವಂಥ ಬೆನಿಫಿಟ್ಸ್ಗಳು ಕೂಡ ಇರುತ್ತೆ. ಹಾಗೆ ಇದನ್ನು ಮುಂದೆ ಅನುಭವಿಸೋ ಅಂಥ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುತ್ತೆ. ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದರ ಅನುಭವ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕಮೆಂಟ್ಸಿಂದ ಬೇರೆಯವ್ರಿಗೂ ಕೂಡ ಯೂಸ್ ಕೂಡ ಆಗ್ಬೋದು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.